ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಾಗವಿಷ್ಣು. ಇದು ನನ್ನ 2ನೇ ಬ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಡ್ಯೂಟಿಗೆ ಹೋಗ್ಬೇಕಂತ ಬೇಗ ಇದ್ದೆ, ನಿದ್ದೆ ತಡೆಗಾಗದೆ ಮತ್ತೆ ಮಲ್ಕೊಂಡೆ. ಆಮೇಲೆ ಮತ್ತೆ ಮಲಗಿದ್ರೆ ಆಗಲ್ಲ ಅಂತ ಎದ್ದು ಫೇಸ್ ವಾಶ್ ಹಚ್ಕೊಂಡು ರಪ ಅಂತ ಮಖ ಉಜ್ಜಿ ಹಂಗೆ ನೀರು ಹಾಕಿ ಮಖ ತೊಳ್ಕೊಂಡೆ. ಹಂಗೆ ಒಂದು ರೌಂಡ್ ತಿರುಗ್ತಾ ಕ್ಲೀನಾಗಿ ಟವಲಲ್ಲಿ ಮಖ ಒರೆಸ್ಕೊಂಡೆ. ಹಂಗೆ ಒಂದು ರೌಂಡ್ ಲೈಟಾಗಿ ತಲೆ ಬಚ್ಕೊಂಡೆ. ಆಮೇಲೆ ಹಂಗೆ ಒಂಚೂರು ನಾವು ಹೊರಗಡೆ ಹೋಗ್ಬೇಕಾದ್ರೆ ಒಂದು ಕ್ರೀಮ್ ಹಚ್ತೀನಿ. ಆ ಕ್ರೀಮ್ ಹಚ್ಕೊಂಡು ಅದನ್ನು ಹಂಗೆ ಎಲ್ಲ ಕ್ಲಿಯರ್ ಮಾಡಿಕೊಂಡು ಹಂಗೆ ನಮ್ಮ ಬಾಸ್ತೊಂದು ಕುಂಕುಮ ಇದೆ, ಆ ಕುಂಕುಮ ಹಾಕ್ಕೊಂಡು ಶಿಸ್ತಾಗಿ ಒಳ್ಳೆ ಹುಡುಗನ ಥರ ಕೆಲಸಕ್ಕೆ ಅಂತ ರೆಡಿ ಆದೆ. ಹಂಗೆ ವಾಚ್ ಹಾಕ್ಕೊಂಡು ಟೈಮ್ ನೋಡಿದ್ರೆ ಲೇಟ್ ಆಗೋಯ್ತು. ಅಯ್ಯೋ ಅಂದ್ಕೊಂಡು ಮತ್ತೆ ಬ್ಯಾಗ್ ಹಾಕ್ಕೊಂಡು ಅಲ್ಲಿಂದ ಶಿಸ್ತಾಗಿ ಬ್ಲೂಟೂತ್ ತೊಗೊಂಡು ಶಿಸ್ತಾಗಿ ಹಂಗೆ ನಾನು ಗಾಡಿ ಎತ್ಕೊಂಡೆ, ಹೆಲ್ಮೆಟ್ ತೊಗೊಂಡೆ, ಗುಡು 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 ಅಂದ್ಕೊಂಡು ಇಳಿದು ಕೆಳಗಡೆ ಹೋಗೋಷ್ಟೊತ್ತಿಗೆ ನಮ್ಮ ಬೀಜಲಿ ಟಿಫನ್ ರೆಡಿ ಇತ್ತು. ಬಿಸಿ ಬಿಸಿ ಪೂರಿ ಇತ್ತು, ಅರ್ಧ ಕೆಜಿ ಮೇವು ಹಾಕೊಂಡೆ. ಹಂಗೆ ಹಾಕ್ಕೊಂಡಿದ್ದ ಮೇವನ್ನ ತಿನ್ಕೊಂಡು ಹಂಗೆ ಹೊರಗಡೆ ಬಂದರೆ ನಮ್ಮ ರಥ ಗಲೀಜು ಮಾಡ್ಕೊಂಡು ನಿಂತಿದ್ದ. ಇವನು ಕ್ಲೀನ್ ಮಾಡ್ಬೇಕಲ್ಲಪ್ಪ, ಈಗ ಟೈಮ್ ಇಲ್ದಿರೋ ಟೈಮಲ್ಲಿ ಅಂದ್ಕೊಂಡು ಮತ್ತೆ ಬಟ್ಟೆ ಎತ್ಕೊಂಡು ಕ್ಲೀನಾಗಿ ಅವನು ಕ್ಲೀನ್ ಮಾಡಿಬಿಟ್ಟು ಹಂಗೆ ಕೆಲಸದ ಕಡೆ ಹೊರಟೆ. ಕೆಲಸಕ್ಕೆ ಹೋದ್ಮೇಲೆ ಏನೇನೆಲ್ಲ ಆಯಿತು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದಾಗಿತ್ತು ಇವತ್ತಿನ ವಿಶೇಷ. ಸಿಗೋಣ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.